ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಕೆಎಸ್ಸಿಎ ಅರ್ಜಿ ವಿಚಾರಣೆ ಆಗ್ತಾ ಇದೆ. ಕೋರ್ಟ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಅಡ್ವೊಕೇಟ್ ಜನರಲ್ ಶಶಿ ಕಿರಣ್ ಶೆಟ್ಟಿ. ಪ್ರಕರಣದಲ್ಲಿ ಎಲ್ಲರನ್ನೂ ಕೂಡ ಬಂಧಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಅಡ್ವೊಕೇಟ್ ಜನರಲ್ ಕೋರ್ಟ್ನಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇಡೀ ಪ್ರಕರಣದ ವಿವರಣೆಯನ್ನ ಸರ್ಕಾರ ತೆಗೆದುಕೊಂಡಿರುವಂಥ ಕಾರ್ಯ ಚಟುವಟಿಕೆಯನ್ನು ಅಥವಾ ಕಾರ್ಯ ಆದೇಶಗಳನ್ನು ವಿವರಿಸ್ತಾ ಇದ್ದಾರೆ. ಕೆಎಸ್ಸಿಎ ಹಾಗೂ ಆರ್ಸಿಬಿಯ ತಪ್ಪಿತಸ್ಥರನ್ನು ಬಂಧಿಸಲಾಗಿದೆ. ಕಾಲ್ ತುಳಿತಕ್ಕೆ ನಿಜವಾದ ಕಾರಣ ಗೊತ್ತಾಗಬೇಕಾಗಿದೆ. ಮುಖ್ಯಮಂತ್ರಿಗಳು ಕೂಡ ತಪ್ಪಿತಸ್ಥರನ್ನು ಬಂಧಿಸಲು ಹೇಳಿದ್ದಾರೆ. ಕೋರ್ಟ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಅಡ್ವೊಕೇಟ್ ಜನರಲ್ ಶಶಿ ಕಿರಣ್ ಶೆಟ್ಟಿ. ಹೇಳಿ ಕೇಳಿ, ಪೊಲೀಸರ ದೂರಿನ ಆಧಾರದ ಮೇಲೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಕಾಡೆಮಿ ಅಂದರೆ ಕೆಎಸ್ಸಿಎ ಹಾಗೂ ಆರ್ಸಿಬಿ ಫ್ರಾಂಚೈಸಿಯ ವಿರುದ್ಧ ಜೊತೆಗೆ ಡಿಎನ್ಎ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ದಾಖಲಾದ ನಂತರದಲ್ಲಿ ಅದನ್ನು ಪ್ರಶ್ನಿಸಿ ಆರ್ಸಿಬಿ ಮತ್ತು ಕೆಎಸ್ಸಿಎ ಕೋರ್ಟ್ ಮೆಟ್ಟಿಲು ಹತ್ತಿದೆ. ಈ ಕಾರಣದಿಂದಾಗಿ ಇದೀಗ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಕೋರ್ಟ್ನಲ್ಲಿ ವಿವರಣೆಯನ್ನು ಕೊಡ್ತಾ ಇದ್ದಾರೆ ಅಡ್ವೊಕೇಟ್ ಜನರಲ್ ಶಶಿ ಕಿರಣ್ ಶೆಟ್ಟಿ. ಸುಖ ಸುಮ್ಮನೆ ಯಾರ ವಿರುದ್ಧವೂ ಕೂಡ ಪ್ರಕರಣವನ್ನು ದಾಖಲು ಮಾಡಿಲ್ಲ. ನಾವು ಪ್ರಕರಣ ದಾಖಲು ಮಾಡಿದ್ದು ಘಟನೆಗೆ ಕಾರಣವಾದಂಥ ವ್ಯಕ್ತಿಗಳನ್ನು ಮಾತ್ರ ಅರೆಸ್ಟ್ ಮಾಡಿದ್ದೇವೆ. ಇಲ್ಲಿ ಅರೆಸ್ಟ್ ಮಾಡುವಲ್ಲಿಯೂ ಕೂಡ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಯಾರು ಈ ಘಟನೆ ಹಿಂದೆ ಕಾರಣ ಇದ್ದಾರೆ, ತಪ್ಪಿತಸ್ಥರಿದ್ದಾರೆ, ಅಂಥವರನ್ನ ಮಾತ್ರ ಅರೆಸ್ಟ್ ಮಾಡಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋದನ್ನು ಎಜಿ ಶಶಿಕಿರಣ ಶೆಟ್ಟಿ ವಿವರಣೆಯ ಕೊಡ್ತಾ ಇದ್ದಾರೆ. ಇದು ಸರ್ಕಾರ ಸಲ್ಲಿಸಿರುವಂಥ ಎಫ್ಐಆರ್ ಅನ್ನ ನೋಡಿ. ಇದಕ್ಕೆ ಸಂಬಂಧಪಟ್ಟಂತ ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯೇ ಈ ಘಟನೆ ನಡೆದಿದೆ. ವಿಧಾನಸೌಧದ ಕೂಗಳತೆಯಾಗಿದ್ರೂ ಕೂಡ ವಿಧಾನಸೌಧದ ಮುಂಭಾಗದಲ್ಲಿ ಘಟನೆ ನಡೆದಿಲ್ಲ. ಕೊನೆ ಕ್ಷಣಗಳಲ್ಲಿ ತೆಗೆದುಕೊಂಡಿರುವಂಥ ತೀರ್ಮಾನ, ನಿರ್ಧಾರ ಈ ಎಲ್ಲ ಚಾತುರ್ಯಕ್ಕೆ ಕಾರಣವಾಯಿತು. ಏನು ಕೊನೆ ಕ್ಷಣದ ನಿರ್ಧಾರ ಅಂದರೆ ಸಡನ್ ಆಗಿ ಗೇಟ್ಗಳನ್ನು ಓಪನ್ ಮಾಡಿದ್ದು. ಸಾಗರೋಪಾದಿಯಲ್ಲಿ ಜನ ಸೇರಿದಿರುವಾಗ, ಲಕ್ಷಾಂತರ ಜನ ಸೇರಿರುವಾಗ ಗೇಟ್ ಓಪನ್ ಮಾಡಿದ್ರೆ ಏನಾಗುತ್ತೆ ಎನ್ನುವ ಕನಿಷ್ಠ ಪ್ರಜ್ಞೆಯೂ ಕೂಡ ಆ ಸಂದರ್ಭದಲ್ಲಿ ಇರಲಿಲ್ಲ. ಆ ಕೊನೆ ಕ್ಷಣದ ತೀರ್ಮಾನ ಯಾರು ತೆಗೆದುಕೊಂಡ್ರು? ಅಫ್ಕೋರ್ಸ್ ಕೆಎಸ್ಸಿಎ ಅಂತ ಹೇಳಿ. ಸೊ ಈ ಕಾರಣದಿಂದಾಗಿ ಅಂಥವರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ಈ ಮಾಹಿತಿಯನ್ನು ಶಶಿಕಿರಣ್ ಶೆಟ್ಟಿ ಕೋರ್ಟ್ನಲ್ಲಿ ವಿವರಿಸ್ತಾ ಇದ್ದಾರೆ. ಬಂಧನದ ಬಗ್ಗೆ ಅರ್ಜಿದಾರರ ಪರ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಪ್ರಕರಣದಲ್ಲಿ ಯಾರ್ಯಾರು ಆರೋಪಿಯಾಗಿದ್ದಾರೆ ಅಂತ ಹೇಳಿ ಜಡ್ಜ್ ಕೇಳಿದ್ದಾರೆ. ಆಗ ಆರ್ಸಿಬಿ ಸಿಬ್ಬಂದಿ, ಡಿಎನ್ಎ ಸಿಬ್ಬಂದಿ ಬಂಧನದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ವಕೀಲರಾಗಿರುವ ಸಂದೇಶ್ ಚೌಟಾ, ಶ್ಯಾಮ್ ಸುಂದರ್ ಇಬ್ಬರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರಾತ್ರೋರಾತ್ರಿ ಅರೆಸ್ಟ್ ಮಾಡಲಾಗಿದೆ ಅಂತ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಸದ್ಯ ಅರೆಸ್ಟ್ ಆಗಬೇಕಿರುವವರ ಬಗ್ಗೆ ನೋಡೋಣ ಅಂತ ಹೇಳಿ ಜಡ್ಜ್ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಈ ಘಟನೆ ಬೇರೆ ಘಟನೆ ರೀತಿಯಲ್ಲ, ಇದು ತುಂಬ ಸೀರಿಯಸ್ ವಿಚಾರ ಅಂತ ಹೇಳಿ ಅಡ್ವೊಕೇಟ್ ಜನರಲ್, ಸರ್ಕಾರದ ಪರ ವಕೀಲ ಅಥವಾ ಅಡ್ವೊಕೇಟ್ ಜನರಲ್ ಹೇಳಿದ್ದಾರೆ. ಸಿಐಡಿ ತನಿಖೆಗೆ ಆದೇಶ ನೀಡಿದ್ರು ಕೂಡ ಇಲ್ಲಿ ಪೊಲೀಸರು ಯಾಕೆ ಬಂಧಿಸಿದ್ರು ಅಂತ ಹೇಳಿ ಜಡ್ಜ್ ಕೇಳಿದ್ದಾರೆ. ವಾದ ಪ್ರತಿವಾದ ಮಾಹಿತಿಯನ್ನು ನೀಡುವಂಥ ಹಂತದಲ್ಲಿ ಇವೆಲ್ಲವೂ ಕೂಡ ಪ್ರಸ್ತಾಪ ಆಗ್ತಾ ಇದೆ. ಘನತೆವೆತ್ತ ನ್ಯಾಯಾಧೀಶರು ಕೇಳ್ತಾ ಇರುವಂಥ ಪ್ರಶ್ನೆಗಳಿಗೆ ನ್ಯಾಯವಾದಿಗಳು ಉತ್ತರವನ್ನು ಕೊಡ್ತಾ ಇದ್ದಾರೆ, ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅರೆಸ್ಟ್ ವಿಚಾರವಾಗಿ ಯಾಕೆ ಅರೆಸ್ಟ್ ಮಾಡಲಾಯಿತು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ವಕೀಲರು ವಿವರಿಸ್ತಾ ಇದ್ದಾರೆ. ಸಿಐಡಿ ತನಿಖೆ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಅಥವಾ ಸಿಐಡಿಗೆ ತನಿಖೆ ವಹಿಸಿದ ನಂತರದಲ್ಲೂ ಕೂಡ
ಯಾಕೆ ಪೊಲೀಸರು ಅರೆಸ್ಟ್ ಮಾಡಿದ್ರು ಅನ್ನುವ ಚರ್ಚೆ ಅಥವಾ ಮಾತು ಹೈಕೋರ್ಟ್ ವಕೀಲರಿಂದ ಬಂದಿದೆ, ಹೈಕೋರ್ಟ್ ಜಡ್ಜಿಂದ ಬಂದಿದೆ. ಅದಕ್ಕೆ ಉತ್ತರವನ್ನು ಕೂಡ ಎಜಿ ನೀಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಮುಖ್ಯಮಂತ್ರಿಗಳು ಹೇಳಿದ ನಂತರವೇ ನಾವು ಅವರನ್ನು ಅರೆಸ್ಟ್ ಮಾಡಿದ್ದೇವೆ, ಬಂಧಿಸಲಾಗಿದೆ. ಅರ್ಜಿದಾರರ ಪರ ವಕೀಲರಿಂದ ವಾದವನ್ನು ಮಂಡಿಸಲಾಗ್ತಾ ಇದೆ. RCB, DNA, KSC ಅವರನ್ನು ಅರೆಸ್ಟ್ ಮಾಡಲು ಹೇಳಿದ್ದಾರೆ. ನಂತರ ಅರೆಸ್ಟ್ ಮಾಡುವಂತ ಕೆಲಸ ಆಗಿದೆ. ಅರ್ಜಿದಾರರ ಪರ ವಕೀಲರು ವಾದವನ್ನು ಮಂಡಿಸಿದ್ದಾರೆ. ಮುಂಜಾನೆ 4:30ಕ್ಕೆ ನಿಖಿಲ್ ಎಂಬಾತನನ್ನು ಬಂಧಿಸಿದ್ದಾರೆ. ಅಗತ್ಯವಿದ್ದವರನ್ನು ಮಾತ್ರ ಬಂಧಿಸಲಾಗುತ್ತೆ ಅನ್ನೋದನ್ನು ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ದಾರೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್. ವಿನಾಕಾರಣ ಬಂಧಿಸಿ ಸಾಕ್ಷಿ ಸಿಗದಿದ್ದರೆ ಸಮಸ್ಯೆ ಅಲ್ವೇ ಅಂತ ಹೇಳಿ ಜಡ್ಜ್ ಕೇಳಿದ್ದಾರೆ. ಸುಮ್ಮನೆ ಬಂಧಿಸಬೇಕು ಅನ್ನುವ ಕಾರಣ ಇಲ್ಲ. ಮುಖ್ಯಮಂತ್ರಿಗಳು ಕೆಲವಷ್ಟು ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದರು. ಆ ಸೂಚನೆಯನ್ನು ನಾವು ಕೂಡ ಪಾಲನೆ ಮಾಡಿದ್ದೇವೆ. ಸುಮ್ಮನೆ ಯಾರನ್ನೂ ಬಂಧಿಸುವ ಕೆಲಸ ಆಗ್ತಾ ಇಲ್ಲ. ಇದು ಅತ್ಯಂತ ಗಂಭೀರವಾದ ಪ್ರಕರಣ. ಈ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ.